ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆ ರಂಗೋಲಿನಿಂದ ಹಾಗೆ ನಮ್ಮ ಮನೇಲಿ ಪೂಜೆ ಹಾಕಿದ್ರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ದಿನಾಲೂ ಒಂದೇ ಥರ ಮಾಡಿ ಮಾಡಿ ಬೇಜಾರಾಗಿತ್ತು, ಅದಕ್ಕೇ ಇವತ್ತು ಈ ಥರ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ನನ್ನ ಮಗಳು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ತಿಂಡಿ ಮಾಡ್ತಾವಳೆ. ಅವಳಿಗೆ ತಿಂಡಿ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಇಂಟ್ರೆಸ್ಟ್ ಕೊಟ್ಬಿಟ್ಟು ಟಿ ವಿ ನೋಡ್ತಾ ಇದ್ಲು. ಅದೊಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಆದರೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಶಾಪಿಂಗ್ ಬಂದೆ, ಅದೇ ನಿಮ್ಮ ಜೊತೆ ಏನು ಶೇರ್ ಮಾಡಿಲ್ಲ, ವ್ಲಾಗ್ ಏನು ವೀಡಿಯೋ ಏನೂ ಮಾಡಿಲ್ಲ. ಜಸ್ಟ್ ಹೋಗ್ಬಿಟ್ಟು ಬಂದೆ ಅಷ್ಟೇ. ಆಮೇಲೆ ಬೆಳಗ್ಗೆಯಿಂದ ಏನು ಮಾಡಿದೆ ಅಂತ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೋರಿಸಿದೆ. ಇವತ್ತು ಗುರುವಾರ ಇವತ್ತು ಎಲ್ಲನೂ ಪೂಜೆ ಎಲ್ಲ ಆಯಿತು, ಎಲ್ಲ ಕೆಲಸ ಎಲ್ಲ ಆಯಿತು, ಆಲ್ಮೋಸ್ಟ್ ಎಲ್ಲ ಆಗಿದೆ. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದೀನಿ. ಇವಾಗ ಹೊರಗಡೆ ಹೋಗ್ತಾಯಿದ್ದೀನಿ. ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಒಂದು ಸ್ವಲ್ಪ ನನ್ನ ಮಗಳಿಗೆ ಗಿಫ್ಟು ತರಬೇಕಾಗಿತ್ತು. ಒಂದು ತಂದಿದ್ದೀನಿ, ಇನ್ನೊಂದು ನನ್ನ ಕಡೆಯಿಂದ ಕೊಡಬೇಕು ಅಂಥೇಳಿ ನಿನ್ನೆ ಮನೆಯಲ್ಲೇ ಒಳಗೆ ಬಿಟ್ಬಿಟ್ಟು ಹೋದೆ. ಆದ್ರೂ ಒಬ್ಬಳೇ ಇರ್ತಾಳಲ್ವ, ಬೇಗ ಬರಬೇಕು ಅಂಥೇಳಿ ಹೋಗಿದ್ದೆ. ಹಂಗಾಗಿ ಏನೂ ಗಿಫ್ಟ್ ಏನೂ ತರೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಟೈಮ್ ಇತ್ತು ನನಗೆ, ಇನ್ನೂ 1 ಅವರ್ ಇದೆ. ಇವಾಗ 11:30. ಸೂಪರ್ ಮಾರ್ಕೆಟಲ್ಲಿ ನೋಡಿದ್ದೀನಿ ನಿನ್ನೆ ಹೋಗ್ಬಿಟ್ಟು, ಅದು ಹೋಗಿ ಇವಾಗ ತಗೊಂಬರ್ಬೇಕು. ಇವಾಗ ಹೋಗಿ ತೊಗೊಂಬರ್ತೀನಿ. ಬನ್ನಿ ಹೋಗ್ಬಿಟ್ಟು ಬರೋಣ. ಆದರೆ ನಿಮ್ಮ ಜೊತೆನೂ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಬಂದು ಆಮೇಲೆ ಏನು ತೊಗೊಂಬಂದಿದ್ದೀನಿ ಅಂಥೇಳಿ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ನನ್ನ ಮಗಳು ಮಲಿಕೊಂಡ್ರೆ, ಇಲ್ಲಾಂದರೆ ಲಾಸ್ಟಕ್ಕಾದರೂ ಎಂಡ್ ಮಾಡೋವಾಗಲಂದ್ರೂ ಶೇರ್ ಮಾಡೇ ಮಾಡ್ತೀನಿ. ಓಕೆನಾ? ಬನ್ನಿ, ಇವಾಗ ಬೇಗ ಟೈಮ್ ಆಗುತ್ತೆ. ನಾನು ಒಬ್ಬಳೇ ಹೋಗಬೇಕಲ್ವಾ, ಅದಕ್ಕೆ ಇವಾಗ ನಾನು ಒಬ್ಬಳೇ ಹೋಗೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ. ಅದಕ್ಕೆ ನಾನು ಇವಾಗ ಹೋಗ್ಬಿಟ್ಟು ಬಂದರೆ ನನಗೊಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನು ಇಲ್ಲ. ಇನ್ನೂ 2 ದಿವಸ ಇದೆ, ಅಂದ್ರೆ ಬೇಡ ಅಂಥೇಳಿ ಹೋಗ್ತಾಯಿದ್ದೀನಿ. ಬನ್ನಿ ಹೋಗ್ಬಿಟ್ಟು ಬರೋಣ. ನಾನು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 4:30 ಆಗಿದೆ. ಸೂಪರ್ ಮಾರ್ಕೆಟಿಂದ ಹೋಗಿ ಬಂದುಬಿಟ್ಟು ಆಮೇಲೆ ಎಲ್ಲ ತೊಗೊಂಬಂದು ಇರಿ 5 ಮಿನಿಟ್ಸ್. ಸೂಪರ್ ಮಾರ್ಕೆಟಿಂದ ಹೋಗಿ ಬಂದುಬಿಟ್ಟು ಎಲ್ಲ ತೊಗೊಂಬಂದು ಎಲ್ಲ ಸೆಟ್ ಮಾಡಿ ನನ್ನ ಮಗಳಿಗೆ ಅವಾಗ ಕ್ಲಾಸಿಂದ ಕರ್ಕೊಂಬರೋದಿತ್ತು, ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೇ ಹೋಗಿ ಕರ್ಕೊಂಬಂದು ಊಟ ಎಲ್ಲ ಮಾಡಿದ್ಲು. ಇವಾಗ ಅವಳಿಲ್ಲ, ಅದಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಮಗಳು ಇಲ್ಲ, ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲೋಗಿದ್ದಾಳೆ ಅಂದರೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಇವಾಗ ಜಸ್ಟು 3:30ಗೆ ಫೋನ್ ಮಾಡಿದ್ರು. ಅವರು ಸ್ವಲ್ಪ ಆಟ ಆಡೋಕ್ಕೆ ಕರೆದಿದ್ರು. ಅದಕ್ಕೇ ಅಲ್ಲಿ ಹೋಗಿ ಬಿಟ್ಬಿಟ್ಟು ನಾನು ಮತ್ತೆ ರಿಟರ್ನ್ ಮನೆಗೆ ಬಂದಿದ್ದೀನಿ. ನಾನು ಒಂದು ಸ್ವಲ್ಪ ಹೊತ್ತಿದ್ದೆ, ಒಂದು 5 to 10 ಮಿನಿಟ್ಸ್ ಇದ್ಬಿಟ್ಟು ಇವಾಗ ನಾನು ಬಂದಿದ್ದೀನಿ. ಇವಾಗ 4:30 ಆಗಿದೆ. ಇನ್ನೇನು ನಮ್ಮ ಮನೆಯವ್ರು 5:30ಗೆ ಬರ್ತಾರೆ, ಅವಾಗ ಕರ್ಕೊಂಬರ್ತಾರೆ. ಇಲ್ಲೇ ಇರೋದು ಹತ್ರ, ಬರ್ತಾಳಂತೆ. ಇಲ್ಲ ಅವಳೊಬ್ಬಳೇ ಬರೋದಿಲ್ಲ, ನಾನೇ ಹೋಗಿ ಕರ್ಕೊಂಬರ್ತೀನಿ. ಇವಾಗ ಏನಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ, ನಾನಿವಾಗ ಬರ್ತಡೇ ಶಾಪಿಂಗ್ ಆಲ್ಮೋಸ್ಟು ಫಿನಿಶಿಂಗ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಫಿನಿಶಿಂಗ್ ಆಗಿದೆ. ಇನ್ನೊಂದು ಸ್ವಲ್ಪ ಚಿಕ್ಕ ಪುಟ್ಟದಿದೆ. ನಾನು ಒಂದೊಂದೇ ಪೀಸು ನನ್ನ ಹತ್ರ ಆಲ್ರೆಡಿ ಒಂದೊಂದು ಪೀಸು ಅಂದರೆ ಆಲ್ಮೋಸ್ಟ್ ಎಲ್ಲ ಇದೆ. ಇಲ್ದಿದ್ದು ನಾನು ಹಂಗೇನೆ ಹೇಳ್ತೀನಿ, ಏನು ತರಬೇಕು ಅಂತ ಹೇಳ್ತೀನಿ. ಅದು ಬರ್ತಡೇ ದಿವಸನೇ ನೀವು ನೋಡ್ತೀರಾ ಅಂತೆ. ಅದಕ್ಕೆ ಇವಾಗ ಮಾಡಿಬಿಡೋಣ. ಇನ್ನೇನು ನೆಕ್ಸ್ಟು ಹಂಗೆ ಅಂದ್ಕೊಂಡು ಹೋದರೆ ಇನ್ನೇನು ಬರ್ಡೇನೇ ಬಂದುಬಿಡ್ತದೆ. ಇನ್ನು 2 ಡೇಸಲ್ಲಿ ಅವಳ ಬರ್ಡೇ ಇದೆ. ಯಾವ ದಿನ ಅಂಥೇಳಿ ನೀವು ಕಮೆಂಟ್ ಮಾಡಿ, ಸರಿನಾ? ಯಾವ ದಿನ ಅಂಥೇಳಿ ಹೇಳಿದ್ದೀನಿ ನಿಮಗೆ ಆಲ್ಮೋಸ್ಟು ನಾನು, ಯಾವ ದಿನ ಬರ್ತಡೇ ಬರುತ್ತೆ ಅಂಥೇಳಿ. ಅದು ಏನಾದರೂ ನೀವು ನೋಡಿದರೆ ನನಗೆ ಆ ದಿನ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ತುಂಬ ಬಿಸಿಲಿತ್ತು, ಬಂದು ಊಟ ಮಾಡಿ ಎಲ್ಲ ಮಾಡಿ ವ್ಲಾಗೇ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅಲ್ಲಿ ಸೂಪರ್ ಮಾರ್ಕೆಟಲ್ಲಿನೂ ನಾನು ಒಬ್ಬಳೇ ಹೋಗಿದ್ದರಿಂದ ವ್ಲಾಗ್ ಮಾಡೋಕ್ಕಾಗ್ತಾ ಇದಕ್ಕೆಲ್ಲ. ಸರಿ ಫ್ರೆಂಡ್ಸ್, ಬನ್ನಿ ಇವಾಗ ನಾನು ಏನೇನು ಬಟ್ಟೆ ಶಾಪಿಂಗ್ಸು ಎಲ್ಲನೂ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫಸ್ಟಿಗೆ ಹೇಳ್ಬಿಡ್ತೀನಿ, ನಾನು ರೂಮಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ, ಹಾಲಲ್ಲಿ ಮಾಡ್ತಾಯಿದ್ದೆ. ಆದರೆ
ನಮ್ಮ ಮನೆ ಅಕ್ಕಪಕ್ಕ ಮಕ್ಕಳು ತುಂಬ ಇದ್ದಾರೆ. ಮೆಟ್ಲಲ್ಲೆಲ್ಲ ಮೇಲೆಲ್ಲ ಆಟ ಆಡ್ತಾ ಇರ್ತಾರೆ. ಮೆಟ್ಲಿಂದ ಹತ್ಕೊಂಬಂದ್ರೆ ಫುಲ್ ಎಲ್ಲ ಸೌಂಡ್ ಬರುತ್ತೆ. ಅದಕ್ಕೆ ಬೇಡ ಅಂತೇಳಿ ರೂಮಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಯಾರೂ ಇಲ್ಲ. ಏನಾದರೂ ಸೌಂಡ್ ಬಂದರೆ ಔಟ್ಸೈಡಿಂದ ಅಂತೇಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೌಂಡ್ ಬರೋದಿಲ್ಲ ರೂಮಲ್ಲಿ. ಏನಾದರೂ ಗಾಡಿ ಎಲ್ಲ ಬಂದರೆ ಒಂದು ಸ್ವಲ್ಪ ಸೌಂಡ್ ಬರುತ್ತೆ ಅಷ್ಟೇ. ಬನ್ನಿ ಬೇಗ ಬೇಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಆಮೇಲೆ ಬಂದುಬಿಡ್ತಾಳೆ, ಎಲ್ಲ ಎತ್ತಿಡಬೇಕಾಗುತ್ತೆ. ನಾನು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇಟ್ಕೊಂಡ್ಬಿಟ್ಟು ಆಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಗಳ ಡ್ರೆಸ್ ತೋರಿಸ್ತೀನಿ. ಬರ್ತ್ಡೇ ಪಾರ್ಟಿಗೆ ಹಾಕೊಳ್ಳುವಂತಹ ಡ್ರೆಸ್ ತೋರಿಸ್ತೀನಿ. ಟಂಠಣ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇದು ಈ ಥರ ಇದೆ. ಇಲ್ಲಿ ಫ್ರಂಟ್ಗೆ, ಆಮೇಲೆ ಇಲ್ಲಿ ವೇಲ್ ಥರ ಇದೆ, ಇದು ಅಟ್ಯಾಚ್ ಇದೆ. ಫುಲ್ಲು ಲಾಂಗ್ ಗೌನು. ಇಲ್ಲಿ ಫುಲ್ ತೋರಿಸ್ತೀನಿ ಫ್ರೆಂಡ್ಸ್. ಇದು ಈ ಥರ ಇದೆ, ಫುಲ್ಲು ಲಾಂಗ್ ಗೌನು ಇದೆ, ಈ ಥರ ಇದೆ. ಆಮೇಲೆ ಬ್ಯಾಕಿಗೆ ಇಲ್ಲಿ ಟೈ ಮಾಡೋದು ಒಂದೇ ಕೊಟ್ಟವ್ರೆ, 2 ಸೈಡ್ ಕೊಟ್ಟವ್ರೆ. ಇದು ಲಾಂಗ್ ಗೌನು. ಈ ಕಲರ್ ಅವ್ರ ಹತ್ರ ಇದ್ದಿಕ್ಕಿಲ್ಲ, ಆಮೇಲೆ ಈ ಪ್ಯಾಟರ್ನು ಅವಳ ಹತ್ರ ಇದ್ದಿಕ್ಕಿಲ್ಲ, ಅದಕ್ಕೆ ತಗೊಂಡಿದ್ದೀನಿ. ಇಲ್ಲಿ ಫುಲ್ಲು ಲಾಂಗ್ ಆಗಿದೆ. ಮೇ ಬಿ ನನ್ನಷ್ಟು ಉದ್ದ ಇದೆ ಇದು ಡ್ರೆಸ್ಸು. ಅವಳಿಗೆ ಕರೆಕ್ಟ್ ಆಗುತ್ತೆ, ಒಂದು ಸ್ವಲ್ಪ ಉದ್ದ ಆಗುತ್ತೆ. ನಾನೇ ತಗೊಂಡಿದ್ದೀನಿ. ಈ ಥರ ಲಾಂಗ್ ಗೌನ್ಸ್ ತೊಗೊಂಡ್ರೆ ಒಂದು ಸ್ವಲ್ಪ ದಿವಸ ಉದ್ದ ಆದ್ಲಂದ್ರೇನು ಫ್ರಾಕ್ ಥರ ಆಗುತ್ತಾ ಅಲ್ವಾ, ಅದಕ್ಕೇನೆ ತಗೊಂಡಿದ್ದೀನಿ. ಇಲ್ಲಿ ಚೆನ್ನಾಗಿದೆ, ಫುಲ್ ಎಲ್ಲನೂ ಚೆನ್ನಾಗಿದೆ. ಒಳಗಡೆನೂ ಒಂಥರ ಕಾಟನ್ ಥರ ಇದೆ. ಆಮೇಲೆ ಇಲ್ಲಿ ಕೆಳಗಡೆನೂ ಚೆನ್ನಾಗಿದೆ. ಒಂದು 3-4 ಲೇಯರ್ ಇದೆ. 3-4 ಲೇಯರ್ ಇದೆ, ಚೆನ್ನಾಗಿದೆ. ಫುಲ್ಲು ಲಾಂಗ್ ಆಗಿದೆ. ಇದು ಈವ್ನಿಂಗು ಬರ್ಡೇ ಪಾರ್ಟಿಗೆ ಕೇಕ್ ಕಟ್ ಮಾಡ್ತೀವಲ್ವಾ, ಆವಾಗ ಹಾಕೊಳ್ಳೋಣ ಅಂದ್ಕೊಂಡು ಇದನ್ನು ತಗೊಂಡಿದ್ದೀನಿ. ಇಲ್ಲಿ ಇನ್ನೊಂದ್ಸಲ ತೋರಿಸ್ತೀನಿ. ಇದು ಫ್ರಂಟಿಗೆ ಹಿಂಗಿದೆ, ಒಂಥರ ಮಿರರ್ ಬಂದಿದೆ. ಮಿರರ್ ಬಂದ್ಬಿಟ್ಟು ಒಂದು ಚಿಕ್ಕ ಚಿಕ್ಕ ಸ್ಟೋನ್ ಇದೆ. ಆಮೇಲೆ ಇಲ್ಲಿ ಸೊಂಟ ಹತ್ರನೂ ಸೊಂಟದ ಬಟ್ಟೆ ಹಾಕೊಂಡಿದ್ದಂಗೆ ಸೊಂಟದ ಕಡೆನೂ ಒಂದು ಸ್ವಲ್ಪ ಇವಾಗ ಕಾಣ್ತ ಚಿಕ್ಕ ಚಿಕ್ಕದು ಸ್ಟೋನು. ಆಮೇಲೆ ಮಿರರು ಬಂದಿದೆ ಇಲ್ಲಿ ಹೆಂಗಿದೆ. ಆಮೇಲೆ ಇಲ್ಲಿ ಅಟ್ಯಾಚ್ಡ್ ವೇಲ್ ಥರ ಇದೆ. ಇಲ್ಲಿ ಇದೆ ಅಲ್ವಾ ಫಿನಿಶಿಂಗು, ಇದೆ. ಈ ಕಡೆ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಫಿನಿಶ್ ಮಾಡವ್ರೆ. ಈ ಕಲರ್ ಇದಕ್ಕಿಲ್ಲ. ಇದು ಒಂದು ವಿಡಿಯೋದಲ್ಲಿ ಪಿಂಕ್ ಅಂತ ಇರ್ಬೋದು. ಇದು ಪಿಂಕು, ಆರೆಂಜು, ಗೋಲ್ಡು ಮಿಕ್ಸ್ ಕಲರ್ ಇದೆ. ಲೈಟಾಗಿ ಆರೆಂಜ್ ಇದೆ ಇದೊಂದು. ಆಮೇಲೆ ಅದು ಬರ್ತ್ಡೇ ಪಾರ್ಟಿ ದಿವಸ ಸಂಜೆ ಹಾಕ್ಕೊಳ್ಳೋಣ ಅಂದ್ಕೊಂಡು ತಂದಿದ್ದಾಳೆ. ಆಮೇಲೆ ಇದು ಜೀನ್ಸ್ ಪ್ಯಾಂಟ್ ಇದು ಒಂಥರ ಬ್ಯಾಂಗಿ ಜೀನ್ಸ್ ಅಂತಾರಲ್ವಾ, ಆ ಥರ ಇದೆ. ಇದು ಫುಲ್ಲು ಇದು ಇಲ್ಲಿಂದ ಫಿಟ್ಟಿಂಗ್ ಬಂದುಬಿಟ್ಟು ಇಲ್ಲಿ ಲೂಸ್ ಇದೆ. ಇದು ಕರೆಕ್ಟ್ ಸೈಜ್ ಇದೆ. ಅಂದರೆ ಜೀನ್ಸ್ ಎಲ್ಲ ಹಾಕ್ಕೋತಾಳೆ, ತುಂಬ ಜೀನ್ಸ್ ಎಲ್ಲ ವೇರ್ ಮಾಡ್ಕೋತಾಳೆ. ಅದಕ್ಕೇ ಜೀನ್ಸು ಕರೆಕ್ಟ್ ಸೈಜೇ ತರ್ತೀನಿ. ಜೀನ್ಸು ಆಮೇಲೆ ಜೀನ್ಸ್ ಶಾರ್ಟ್ಸು ಎಲ್ಲ ಕರೆಕ್ಟ್ ಸೈಜೇ ತರ್ತೀನಿ. ಇದು ಮಾತ್ರ ಫ್ರಾಕು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಬರ್ತೀನಿ. ಗೌನ್ ಎಲ್ಲ ದೊಡ್ಡ ಸೈಜ್ ತೊಗೋತೀನಿ. ಇದು ಕೆಳಗಡೆ ಬಾಟಮು ಈ ಥರ ಇದೆ. ಫುಲ್ ಕರೆಕ್ಟಾಗಿದೆ ಇದು ಪ್ಯಾಂಟು. 30 ಸೈಜು ಕರೆಕ್ಟಾಗಿ ಬರುತ್ತೆ ಅವಳಿಗೆ. ಆಮೇಲೆ ಮೇಲೆ ಬಂದ್ಬಿಟ್ಟು ಟೀ ಶರ್ಟು. ಇದು ಟೀ ಶರ್ಟು ಪ್ಲೇನ್ ಆಗಿದೆ, ವೈಟ್ ಟೀ ಶರ್ಟು. ಡೂ ಮಿ ವೈಟ್ ಮೇಕ್ಸ್ ಹ್ಯಾಪಿ ಮೂಮೆಂಟ್ ಫಾರ್ ಯು ಅಂತ ಬರ್ದವ್ರೆ. ಚೆನ್ನಾಗಿದೆ ಈ ಥರ. ಆಮೇಲೆ ಇತರಿಗೆ ಒಂದು ಬ್ಲೇಜರ್ ಥರ ಶಾರ್ಟ್ ಬ್ಲೇಜರ್ ಕೊಟ್ಟವ್ರೆ. ಇದಕ್ಕಂತೆ ಕೊಟ್ಟಿರೋದು. ಇದು ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ಅವಳು. ಸೇಮು ಪ್ಯಾಂಟಿಗೆ ವರ್ಕ್ ಇದೆ ಅಲ್ವಾ, ಪ್ಯಾಂಟಿಗೆ ಬ್ಯೂಟಿಫುಲ್ ಗರ್ಲ್ ಅಂತ ಕೊಟ್ಟವ್ರೆ. ಇಲ್ಲಿ ಈ ಥರ ಇದೆ. ಈ ಥರ ಇದು ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದು
ಪ್ಯಾಂಟು ಬ್ಲೇಸರು ಮೇಲೆ. ಆಮೇಲೆ ಬಟ್ಟೆ ಎಲ್ಲ ಆಯ್ತಲ್ವಾ, ಎರಡೇ ಜೊತೆ ಬಟ್ಟೆ ತಂದಿದ್ದೀನಿ. ಇನ್ನು ಮಾಮೂಲಿ 2 ಟೀ ಶರ್ಟ್ ತೊಗೊಂಡಿದ್ದೀನಿ, ಮಾಮೂಲಿ 2 ಟೀ ಶರ್ಟು, ಆಮೇಲೆ 2 ಶಾರ್ಟ್ಸ್ ತೊಗೊಂಡಿದ್ದೀನಿ. ಅದೇನು ತೋರಿಸೋದಿಲ್ಲ, ಮಾಮೂಲಿ ಮನೇಲಿ ಹಾಕೊಳ್ಳುವಂತಹ ಶಾರ್ಟ್ಸು. ಮೊನ್ನೆ ಫ್ಲಿಪ್ಕಾರ್ಟ್ ಮೇಲೆ ಆರ್ಡರ್ ಮಾಡಿದ್ನಲ್ವಾ, ಆ ಥರದ್ದೇನೆ ಜೀನ್ಸ್ ಶಾರ್ಟ್ಸ್ ತಂದಿದ್ದೀನಿ. ಅದು ಆ ದಿವಸ ಅಂದರೆ ಇದು ಜೀನ್ಸ್ ಇದೆ ಅಲ್ವಾ, ಈ ಜೀನ್ಸ್ ಪ್ಯಾಂಟು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋವಾಗ ಹಾಕೋತಾಳೆ, ಆಮೇಲೆ ಬಂದು ಬಿಚ್ಚಿದ್ಮೇಲೆ ಮತ್ತೆ ಹೊಸ ಡ್ರೆಸ್ ಹಾಕೋಬೇಕು. ಅವಳು ದಿವಸ ಫುಲ್ ಹೊಸದೇ ಹಾಕೋತಾಳೆ. ಅದಕ್ಕೆ ಒಂದು ಸ್ವಲ್ಪ ಶಾರ್ಟ್ಸು, ಆಮೇಲೆ ಟೀ ಶರ್ಟ್ಸು, ಅಂಡರ್ವೇರ್ಸು ಅದೆಲ್ಲ ತಂದಿದ್ದೀನಿ. ಅದೇ ನಿಮ್ಮ ಜೊತೆ ಶೇರ್ ಮಾಡಲ್ಲ, ಮಾಮೂಲಿನೇ ಏನಿರೋದು. ಆಮೇಲೆ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡವಳೆ. ಈ ಥರ ಇದೆ ಸ್ಲಿಪ್ಪರು. ಒಂದು ಸ್ವಲ್ಪ ಇದೆ ಫಸ್ಟ್ ಸರಿ, ಇಷ್ಟು ವರ್ಷದಲ್ಲಿ ಇದೆ ಫಸ್ಟ್ ಸರಿ ಒಂದು ಸ್ವಲ್ಪ ಹೀಲ್ಡಾಗಿರೋ ತೊಗೊಂಡವಳೆ. ಇದು ಒಂದು ಸ್ವಲ್ಪ ಸ್ಲಿಪ್ಪರು. ಇದು ಒಂದು ಸ್ವಲ್ಪ ದೊಡ್ಡದೇ ಇದೆ, ಸ್ವಲ್ಪ ದೊಡ್ಡದಿದೆ, ಕರೆಕ್ಟ್ ಸೈಜ್ ಇದೆ. ಅದನ್ನು ಹಾಕೋ ಅವಳ ಹತ್ರ ತುಂಬ ಸ್ಲಿಪ್ಪರ್ಸ್ ಇದೆ. ಯಾರಿ ಬರ್ತಡೆಗೆ ಒಂದೊಂದು ಜೊತೆ ಸ್ಲಿಪ್ಪರ್ ತೊಗೋತಾಳೆ ಇರ್ತಾಳೆ, ಅದಕ್ಕೆ ಒಂದು ಜೊತೆ ತೊಗೊಂಡವಳೆ. ಇನ್ನು ಗಿಫ್ಟ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ. ಗೌನು ಡ್ರೆಸ್ಸು ಎಲ್ಲ ಲಾಂಗೇ ಇರುತ್ತಲ್ವ, ಅದಕ್ಕೆ ನಿಂತ್ಕೊಂಡು ತೋರಿಸ್ದೆ. ಇವಾಗ ಕುತ್ಕೊಂಡು ತೋರಿಸ್ತೀನಿ. ಫಸ್ಟ್ ಕಾಲಿಗೆ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಗಿಫ್ಟ್ ತೋರಿಸ್ತೀನಿ. ಇಲ್ಲಿ ದಿಸ್ ಇಸ್ ಮೈ ಹಸ್ಬೆಂಡ್, ಯುವರ್ ಡಾಟರ್ ಗಿಫ್ಟ್. ಇದು ಅವ್ರ ಅಪ್ಪ ಕೊಡಿಸಿರೋದು ಅವಳಿಗೆ. ಇದು ಬರ್ಗರು, ಇದು ಪ್ಲೇಟ್ಸು, ಇದು ಪಿಜ್ಜಾ, ಆಮೇಲೆ ಇದು ಫ್ರೆಂಚ್ ಫ್ರೈಸು, ಆಲ್ಮೋಸ್ಟ್ ಎಲ್ಲನೂ ಇದೆ. ಜ್ಯೂಸು, ಆ ಥರ ಕಟ್ಟಿಂಗ್ಸು, ಆಟ ಆಡೋದು ಇಲ್ಲಿದೆ ಅಲ್ವಾ, ಸೇಮು ಅದೇ ಥರದ್ದು ಇಲ್ಲಿದೆ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ನನ್ನ ಹಸ್ಬೆಂಡ್ ಕೊಟ್ಟಿರೋದು. ಅವಳು ಬೇರೆದು ಕೇಳಿದ್ಲು, ಅದು ಬೇಡ ಅಂಥೇಳಿ ಕೊಡಿಸಿರೋದು. ಆಮೇಲೆ ಇದು ನಾನು ತಂದಿರೋದು ಬಾರ್ಬಿ. ಇವಾಗ ನಾನು ಸೂಪರ್ ಮಾರ್ಕೆಟ್ಗೆ ಹೋಗಿದ್ನಲ್ವಾ, ಆವಾಗ ತಂದೆ ಇದು ಬಾರ್ಬಿ. ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದು ಬಾರ್ಬಿದಲ್ಲಿ ಜಸ್ಟ್ ಬಾಚನ್ಗೆ ಬಂದಿದೆ. ಅವಳು ನನಗೆ ಬಾರ್ಬಿ ಹೌಸ್ ಕೇಳಿದ್ಲು. ಅಲ್ಲಿ ಬಾರ್ಬಿ ಹೌಸ್ ಇದ್ದಿರ್ಕಿಲ್ಲ. ಬಾರ್ಬಿ ಹೌಸು ಅಂದರೆ ಮಾಮೂಲಿ ಟೆಂಟ್ ಅಲ್ಲ, 2 ಬಾರ್ಬಿಗಳು ಇರ್ತವೆ ಅದರಲ್ಲಿ. ಇದು 2 ಬಾರ್ಬಿಗಳು, ಚೇರು, ಅಂದರೆ ಸಮ್ಮರ್ ಹಾಲಿಡೇಸ್ಗೆ ಎಲ್ಲೆಲ್ಲ ಹೋಗ್ತಾರೆ ಅಂಥೇಳಿ ಆ ಥರ ಸೆಟ್ಟಿಂಗ್ ಇರುತ್ತೆ. ನಾನು ನೋಡಿದ್ದೆ, ಡಿಮಾರ್ಟಲ್ಲೂ ಹೋಗಿ ನೋಡಿದೆ, ಸೂಪರ್ ಮಾರ್ಕೆಟಲ್ಲೂ ಹೋಗಿ ನೋಡಿದೆ. ಅವಳಿಗೆ ಇಷ್ಟ ಆಗಿದ್ದು ಇದಕ್ಕೆಲ್ಲ ನನಗೆ ಹೇಳಿದ್ಲು, ತೋರಿಸಿದ್ಲು. ಅವಾಗ ತೊಗೋಬೇಕಾಗಿತ್ತು, ಅವಾಗ ತೊಗೊಳಕ್ಕಾಗಿಲ್ಲ. ಅದಕ್ಕೆ ಬರ್ತಡೇ ಕೊಡ್ಸೋಣ ಅಂದ್ಕೊಂಡು ತೊಗೊಂಡಿದ್ದಿಲ್ಲ. ಇದು ನನ್ನ ಕಡೆಯಿಂದ ಗಿಫ್ಟು ಅವಳಿಗೆ. ಒಂದೇ ಒಂದು ಬಾರ್ಬಿ ಕೊಡಿಸಿದ್ದೀನಿ. ಇದು ನೋಡೋಣ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂಥೇಳಿ ಒಂದಂತೂ ಕೊಡಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಇದು ಅವಳಿಗೆ ಒಂದು ಬುಕ್ಸು, ಡ್ರಾಯಿಂಗ್ ಬುಕ್, ಮಾಮೂಲಿ ಪ್ಲೇನು ಡ್ರಾಯಿಂಗ್ ಬುಕ್ಕು ತಗೊಂಬಂದಿದ್ದೆ ನಾನೇ. ಅವಳಿಗೆ ಡ್ರಾಯಿಂಗು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆ, ಅದಕ್ಕೇ ಡ್ರಾಯಿಂಗು ಕೊಡ್ಸೋಣ. ಡ್ರಾಯಿಂಗ್ ಬುಕ್ಕು ಡ್ರಾ ಮಾಡ್ತಾಳೆ, ಅವಳೇನೇ ಡ್ರಾ ಮಾಡ್ತಾಳೆ. ಅದಕ್ಕೆ ಒಂದು ಡ್ರಾಯಿಂಗ್ ಬುಕ್ ಕೊಡ್ಸೋಣ ಅಂದ್ಕೊಂಡು ಕೊಡ್ತಿದ್ದೀನಿ. ಇದೇನು ಬರ್ತಡೇ ಗಿಫ್ಟ್ ಅಲ್ಲ, ಸುಮ್ಮನೆ ತಗೊಂಬಂದಿದ್ದೆ. ಇವಾಗ ಸೂಪರ್ ಮಾರ್ಕೆಟ್ಗೆ ಹೋಗಿದ್ನಲ್ವ, ಇವತ್ತು ತಗೊಂಬಂದಿರೋದು ಇದು ನನ್ನ ಮಗಳ ಗಿಫ್ಟ್ ಆಯಿತು. ಆಮೇಲೆ ಫಸ್ಟು ಎಲ್ಲ ತೋರಿಸ್ಕೊಂಬಂದ್ಬಿಡ್ತೀನಿ ಬೇಗ. ಆಮೇಲೆ ಇದೆಲ್ಲ ಬರ್ತಡೇ ಪಾರ್ಟಿಗೆ ಏನೇನು ಬೇಕು ಅಂಥೇಳಿ ಇದು ನಿನ್ನೆ ಶಾಪ್ ಮಾಡ್ಕೊಂಡಿರೋದು. ಇದು 8 ಅಂಥೇಳಿ ನಾನೇ ಹೇಳ್ಬಿಟ್ಟೆ. ಅವಳಿಗೆ 8 ಇಯರ್ಸ್ ಅಲ್ವಾ ಇವಾಗ. 8 ಅಂಥೇಳಿ ಒಂದು ಈ ಥರ ಗೋಲ್ಡನ್ ಕಲರ್ ಇರುತ್ತೆ ಅಲ್ವಾ, ಅದು ತೊಗೊಂಬಂದಿದ್ದೀನಿ 8 ಇಯರ್ದು. ಆಮೇಲೆ ನಾನು ಈ ಸಲ ಅವಳಿಗೆ ಆರೆಂಜ್ ಕಲರ್ ಮತ್ತು ಪಿಂಕ್ ಕಲರು ಡ್ರೆಸ್ಸು ಕಾಂಬಿನೇಷನ್ ಇರೋದ್ರಿಂದ ಪಿಂಕು ಮತ್ತು ಗೋಲ್ಡನ್ ಕಲರ್ ಅಂದರೆ ಲೈಟಾಗಿಲ್ಲ, ಒಂಥರ ಯೆಲ್ಲೋ ಕಲರಲ್ಲಿ ಮಿಕ್ಸ್ ಇದೆ. ಇವೆರಡು ಮಿಕ್ಸಲ್ಲಿ ಡೆಕೋರೇಷನ್ ಮಾಡೋಣ ಅಂತ ತಂದಿದ್ದೀನಿ. ಆಮೇಲೆ ಇದು ಬಲೂನ್ಸಾಗಿ ಹಾಕೋದು. ಆಮೇಲೆ ಇದು ಪಿಂಕ್ ಕಲರಲ್ಲಿ ಹ್ಯಾಪಿ ಬರ್ತ್ಡೇ ಅನ್ನೋದು ಟ್ಯಾಗ್ ಪಿಂಕ್ ಕಲರಲ್ಲಿ ತೊಗೊಂಬಂದಿದ್ದೀನಿ ಈ ಸಲ.
ಇಯರ್ಲಿ ಗೋಲ್ಡ್ ಕಲರ್ ತರ್ತಿದೆ, ಈ ಸಲ ಪಿಂಕ್ ಕಲರಲ್ಲಿ ನೋಡಿಕೊಂಡು ತಂದಿದ್ದೀನಿ. ಆಮೇಲೆ ಇದು ಎಲ್ಲರಿಗೂ ಕೊಡೋಕ್ಕೆ ಕಿಟ್ ಕ್ಯಾಟ್ ಮಂಚ್ ಚಾಕ್ಲೇಟ್ಸ್ ಎಲ್ಲ ಓಪನ್ ಮಾಡಿ ನೋಡೋಳೆ. ಫುಲ್ಲು ಬಾಕ್ಸು ತೊಗೊಂಬಂದಿದ್ದೀನಿ. ಫುಲ್ಲು ಬಾಕ್ಸು ಯಾಕಂದರೆ ಈ ಥರದ್ದು 2 ಬಾಕ್ಸ್ ತಂದಿದ್ದೀನಿ. ಒಂದು ಬಾಕ್ಸು ಓಪನ್ ಮಾಡಿದ್ದೀನಿ, ಇನ್ನೊಂದು ಬಾಕ್ಸ್ ಎತ್ತಿಟ್ಟಿದ್ದೀನಿ. ಯಾಕಂದರೆ ಇದು ಸುಮ್ಮನೆ ನೋಡ್ತಾ ಇದೆ, ನನಗೆ ಯಾವ ಥರ ಇದೆ ಅಂತ ಪ್ಲ್ಯಾನಿಂಗ್ ಇದ್ದಿರ್ಕಿಲ್ಲ. ಸ್ವಲ್ಪ ಯಾವ ಥರ ಇದೆ ಅಂಥೇಳಿ ನನಗೆ ಪ್ಲ್ಯಾನ್ ಇದ್ದಿಕ್ಕಿಲ್ಲ. ಅದಕ್ಕೆ ಇದೊಂದೇ ಓಪನ್ ಮಾಡಿ ನೋಡಿದೆ. ಇನ್ನೊಂದು ಹಂಗೆ ಇದೆ, ಇನ್ನೊಂದು ಅದು 10 ನೋಡ್ತೀನಿ. ಇದು 5 ರೂಪೀಸ್ ಒಂದು, ಅದು 10 ರೂಪೀಸ್ದು. ಅದು ಓಪನ್ ಮಾಡಿಲ್ಲ ಅಂತ ತೋರಿಸಿಲ್ಲ. ಅದು ನನ್ನ ಹಸ್ಬೆಂಡ್ ಆಫೀಸಲ್ಲಿ ಕೊಡಬೇಕು ಅಂಥೇಳಿ ಇದು ಇದರಲ್ಲಿ 50 ಇರ್ತವೆ ಅಂತ ಹೇಳೋರೆ. ನಾನು ಎನಿಸ್ದೆ 54 ಏನಿದೆ ಅಷ್ಟೇ. ಅದೊಂದು ಅದು ಅವ್ರ ನನ್ನ ಹಸ್ಬೆಂಡು ಬರ್ತಡೇಗೆ ಆಫೀಸಲ್ಲಿ ಕೊಡೋಕ್ಕೆ 1 kg ಸ್ವೀಟ್ಸ್ ತೊಗೊಂಡೋಗ್ತಾರೆ, 1-2 kg ಸ್ವೀಟ್ಸು, ಆಮೇಲೆ ಇದೆಲ್ಲ ತೊಗೊಂಡೋಗ್ತಾರೆ. ಇದೆಲ್ಲ ಇವಾಗ ಬರ್ತಡೇದಾಯಿತು. ಇನ್ನು ನೆಕ್ಸ್ಟು ನಾನು ಕೊಡೋದು ರಿಟರ್ನ್ ಗಿಫ್ಟ್ಸು ಕ್ರಯಾನ್ಸ್ ತಂದಿದ್ದೀನಿ. ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ. ನೋಡಿದೆ ಓಪನ್ ಮಾಡಿಬಿಟ್ಟು, ಅಂದರೆ ಪ್ಯಾಕ್ ಮಾಡಿದೆ. ಒಂದು ಸ್ವಲ್ಪ ಚಿಕ್ಕದು ಪ್ಯಾಕೆಟ್ ಕ್ರಯಾನ್ಸ್ ಇರುತ್ತಲ್ವ, ಇದು 20 ಪೀಸ್ ತಂದಿದ್ದೀನಿ. 10 ಇದು ಓಪನ್ ಮಾಡಿದ್ದೆ 10, ಇನ್ನು 10 ಓಪನ್ ಮಾಡಿಲ್ಲ, ಅಂದರೆ ಅದು ಹಾಗೆ ಇಟ್ಟಿದ್ದೀನಿ. ಇಲ್ಲ ಇದು ಓಪನ್ ಮಾಡಿದ್ದೀನಿ, ಅದು ಪ್ಯಾಕ್ ಮಾಡಿದ್ದೀನಿ. 10 ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 10 ಕ್ರಯಾನ್ಸು. ಆಮೇಲೆ ಇದು ಡೋರ್ಸ್ದು ಪೆನ್ಸಿಲ್ ಬಾಕ್ಸು, ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಕೊಡೋಕ್ಕೆ. ಇದು ಕ್ರಯಾನ್ಸು, ಆಮೇಲೆ ಇದು ಪೆನ್ಸಿಲ್ ಬಾಕ್ಸು, ಆಮೇಲೆ ಎರೇಸರು ಯಾವ ಥರ ಕೊಡ್ತೀನಿ ಅಂದರೆ, ಆಮೇಲೆ ಈ ಥರ ಪೌಚಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಪೌಚ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಪೆನ್ಸಿಲು, ಆಮೇಲೆ ಒಂದು ಎರೇಸರ್, ಒಂದು ಶಾರ್ಪ್ನರ್ ಈ ಥರ ಒಳಗಡೆ, ಆಮೇಲೆ ಒಂದು ಚಾಕ್ಲೇಟ್, ಆಮೇಲೆ ಒಂದು ಕ್ರಯಾನ್ಸ್. ಇದು ಈ ಥರ ಕ್ಲೋಸಿಂಗ್, ಈ ಥರದೂ ಒಂದು 20 ತೊಗೊಂಡಿದ್ದೀನಿ. ಈ ಥರ ಇಷ್ಟು ನಾನು ರಿಟರ್ನ್ ಗಿಫ್ಟ್ಗಂತ ತಂದಿದ್ದೀನಿ. ಎಲ್ಲ ತೋರಿಸ್ದೆ ಅಂದ್ಕೊಂಡಿದ್ದೀನಿ, ಇನ್ನೇನು ಇಲ್ಲ. ಆಮೇಲೆ ಈ ಥರ ಪಿಂಕ್ ಒಂದು ತಗೊಂಡಿದ್ದೀನಿ. ಇದು ಎಲ್ಲ ಬಾಯ್ಸ್ಗೆ, ಇದೆಲ್ಲ ಗರ್ಲ್ಸ್ಗೆ. 5 ಮಿನಿಟ್ಸ್. ಇದೆಲ್ಲ ಗರ್ಲ್ಸ್ಗೆ, ಇದೆಲ್ಲ ಬಾಯ್ಸ್ಗೆ. ಗರ್ಲ್ಸದು ಅಂದರೆ ಈ ಥರದ್ದು ಇದ್ದಿಕ್ಕಿಲ್ಲ, ಅದಕ್ಕೇ ಬಾಯ್ಸಿಗೆ ಪಿಂಕ್ ಇಷ್ಟ ಆಗೋದಿಲ್ಲಲ್ವಾ, ಅದಕ್ಕೆ ಈ ಥರ ಕೊಡೋಣ ಅಂದ್ಕೊಂಡು ತಂದಿದ್ದೀನಿ. ಆಮೇಲೆ ಮತ್ತೆ ಏನೇನು ಕೊಡ್ತೀನಿ ಅಂಥೇಳಿ ಬರ್ತಡೇ ಬ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಶೇರ್ ಮಾಡೋದಿಲ್ಲ ಅಂದರೆ ಇವಾಗ ಏನೂ ತರೋದಿಲ್ಲ ಅಲ್ವಾ. ಸ್ನ್ಯಾಕ್ಸ್ ಎಲ್ಲ ಏನೂ ತಂದಿಲ್ಲ, ಸ್ನ್ಯಾಕ್ಸ್ ಎಲ್ಲ ತರಬೇಕು. ಸ್ನ್ಯಾಕ್ಸ್ ಎಲ್ಲ ತಂದ ಮೇಲೆ ನಿಮಗೆ ಆ ದಿವಸ ಆವಾಗಲೇ ಶೇರ್ ಮಾಡ್ತೀನಿ. ಇಷ್ಟೇ ನಾನು ಇವಾಗ ಶಾಪಿಂಗ್ ಮಾಡಿರೋದು. ಇನ್ನೇನು ತರಬೇಕು, ಇನ್ನೇನು ಮಾಮೂಲಿ ನಿನ್ನೆನೇ ಹೋಗಿದ್ನಲ್ವಾ, ನಿನ್ನೆ ಇವೆಲ್ಲ ಬಲೂನ್ಸ್ ಎಲ್ಲ ತಂದಿ ಆಗಿದೆ. ಆಮೇಲೆ ಇನ್ನೇನು ನಾನು ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬರ್ತಡೇ ವ್ಲಾಗ್ ದಿವಸನೇ ನಿಮ್ಮ ಜೊತೆ ನಾನು ಯಾವ ಥರ ಶೇರ್ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಇವತ್ತು ತೋರಿಸ್ರೆ ಇನ್ನೊಂದು 2 ಡೇಸ್ ಇದೆ ಬರ್ತಡೇಗೆ. 2 ಡೇಸ್ ಆದಮೇಲೆ ಯಾವ ಥರ ಮಾಡ್ತೀನಿ ಏನೇನು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ಇನ್ನೇನು ತರಬೇಕು ನಾನು, ಇನ್ನೇನು ಇಲ್ಲ. ಈಗ ಎಲ್ಲ ಪೌಚಸು ರಿಟರ್ನ್ ಗಿಫ್ಟ್ಸು ತಂದಿದ್ದೀನಿ. ಆಮೇಲೆ ಗಿಫ್ಟ್ಸು ಎಕ್ಸ್ಟ್ರಾ ಕ್ರಯಾನ್ಸ್ ಎಲ್ಲ ತಂದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗೇಮೆಲ್ಲ ಆಡಿಸೋಣ ಅಂದ್ಕೊಂಡು, ಏನಾದರೂ ಟೈಮ್ ಇದ್ದರೆ, ಏನಾದರೂ ಮಕ್ಕಳು ಬೇಗ ಬಂದರೆ ಎಲ್ಲರಿಗೂ ಗೇಮ್ ಆಡಿಸೋಣ ಅಂದ್ಕೊಂಡಿದ್ದೀನಿ. ಗೇಮ್ ಆಡಿಸಿದ್ರೆ ರಿಟರ್ನ್ ಗಿಫ್ಟ್ಸ್ ಕೊಡಬೇಕಲ್ವ ಮಕ್ಕಳಿಗೆ, ಅದಕ್ಕೇ ಎಕ್ಸ್ಟ್ರಾ ತಂದಿದ್ದೀನಿ. ಇವೆಲ್ಲ ಎಕ್ಸ್ಟ್ರಾ ತಂದಿದ್ದೀನಿ. ಎಕ್ಸ್ಟ್ರಾ ತರೋಕ್ಕೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಿದ್ದೀನಿ. ಇನ್ನು ಇವೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಇದ್ದಿದ್ದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಪೆನ್ಸಿಲ್ ಬಾಕ್ಸು ಇದು, ಆಮೇಲೆ ಸ್ಕೇಲ್ ಈ ಸಲ ತಂದಿಲ್ಲ ನಾನು. ಎರೇಸರ್ಸು, ಶಾರ್ಪ್ನರ್ಸು ಇವೆಲ್ಲ ತುಂಬ ಎಕ್ಸ್ಟ್ರಾ ಇರೋದವೆ. ಇವೆಲ್ಲ ಎಕ್ಸ್ಟ್ರಾ ತರೋದು ನಮ್ಮ ಜೊತೆ ಇಲ್ಲಿ
ಇವೆಲ್ಲ ಪ್ಯಾಕ್ ಮಾಡಿಲ್ಲ, ಪ್ಯಾಕ್ ಮಾಡಿರೋದು ಒಂದೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಇದೆ, ಅದು ನನ್ನ ಮಗಳು ಮಾಡ್ತಾಳೆ ಅಂತ ಹೇಳಿದ್ದೀನಿ. ಹಾಗೆ ಈ ಥರ ರಿಟರ್ನ್ ಗಿಫ್ಟ್ಸು ನಿಮಗೆ ಇಷ್ಟ ಆಗಿದೆನಾ, ಆಮೇಲೆ ಯಾವ ಥರ ರಿಟರ್ನ್ ಗಿಫ್ಟ್ಸ್ ಕೊಡಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ. ನನಗೆ ಆದರೆ ಅದೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಇನ್ನೂ ಟೈಮ್ ಇದೆ ಅಲ್ವಾ, ಇನ್ನೂ 2 ಡೇಸ್ ಇದೆ. ನನಗೇನಾದರೂ ಇಷ್ಟ ಆದರೆ ಅದೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಈ ಥರ ಯಾಕೆ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಎಲ್ಲ ಚಿಕ್ಕ ಮಕ್ಕಳು ಬರ್ತಾರೆ. ಚಿಕ್ಕ ಮಕ್ಕಳು ಅಂದರೆ ನನ್ನ ಮಗಳು ಏಜಲ್ಲೇ ಬರ್ತಾರೆ, ಅವ್ರ ಫ್ರೆಂಡ್ಸ್ ಎಲ್ಲ. ಅವ್ರಿಗೆಲ್ಲ ಈ ಥರ ಯೂಸ್ ಆಗೋದೇ ಕೊಟ್ಟರೆ ಸರಿ ಹೋಗುತ್ತಲ್ಲ ಅಂಥೇಳಿ ನನಗೆ ಐಡಿಯಾ. ಸ್ಕೆಚ್ ಪೆನ್ ತರಬೇಕು ಅಂಥೇಳಿ ಒಂದು 2 ಪೌಚಸ್ ಸ್ಕೆಚ್ ಪೆನ್ ತಂದರೆ ಅದು ಇದರಲ್ಲಿ ಆ್ಯಡ್ ಮಾಡಬಹುದು ಅಂದ್ಕೊಂಡಿದ್ದೀನಿ. ನೋಡೋಣ, 2 ಸ್ಕೆಚ್ ಪೆನ್ ಒಬ್ಬೊಬ್ಬರಿಗೆ 2 ಸ್ಕೆಚ್ ಪೆನ್ ಕೊಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಹೆಂಗೆ ಆಗುತ್ತೆ ಅಂಥೇಳಿ. ಇನ್ನೇನು ಇವತ್ತೇನು ಶಾಪಿಂಗ್ ಇಲ್ಲ, ಜಸ್ಟ್ ನಾಳೆನೋ ಎಲ್ಲ ದೇವ್ರ ಮನೆಯಿಂದ ಎಲ್ಲ ಏನೇನು ಬೇಕೋ ಅದೆಲ್ಲ ಶಾಪ್ ಮಾಡಬೇಕು. ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನೇನೂ ಇಲ್ಲ. ನನ್ನ ಮಗಳು ಬರ್ತ್ಡೇ ಶಾಪಿಂಗ್ ವ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಹಾಗೆ ಬಟ್ಟೆ ಹೇಗಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಈ ಬಟ್ಟೆಯಲ್ಲಿ ಶಾಪಲ್ಲಿ ಅವಳು ಹಾಕ್ಕೊಂಡಿದ್ಲು, ಅದು ಏನಿದು ಬಟ್ಟೆ. ಆಮೇಲೆ ಗಿಫ್ಟ್ಸ್ ಹೇಗಿದೆ ಅಂಥೇಳಿನೂ ಕಮೆಂಟ್ ಮಾಡಿ. ಅದಕ್ಕೆ ನಾನು ನೆಕ್ಸ್ಟ್ ನಾನು ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ ಅಂಥೇಳಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲೂ ಆ ಕಡೆ ವ್ಲಾಗಲ್ಲೂ ಸ್ವಲ್ಪನಾದರೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಇದೆಲ್ಲ ಎತ್ತಿ ಸೆಟ್ ಮಾಡಿ ಇಟ್ಟುಬಿಡ್ತೀನಿ. ಇವಾಗ ಫುಲ್ ಅಂಡಿದ್ದೀನಿ. ನನಗೆ ರೂಮಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ನೆಮ್ಮದಿ, ಅದಕ್ಕೆಲ್ಲ ಅಂಡಿದ್ದೀನಿ. ಇವಾಗ ಇದೆಲ್ಲ ಎತ್ತಿ ಇಡ್ತೀನಿ. ಇಟ್ಬಿಟ್ಟು ನೋಡೋಣ. ಎಲ್ಲ ಯಾಕೆ ತೋರಿಸ್ತೀನಿ ಅಂದರೆ, ನಿಮಗೆ ಬರ್ತಡೇ ದಿವಸನೇ ತೋರಿಸ್ಬೋದಾಗಿತ್ತು. ಆಮೇಲೆ ನನಗೆ ಬರ್ತಡೇ ದಿವಸ ಅವಳಿಗೆ ಶೇರ್ ಮಾಡೋಕ್ಕೆ, ನಿಮಗೆ ಬ್ಲಾಗ್ ಜೊತೆ ಶೇರ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಆಮೇಲೆ ತುಂಬ ಜನ ಇದ್ಬಿಟ್ರೆ ಆವಾಗ ಶೇರ್ ಮಾಡೋಕ್ಕಾಗೋದಿಲ್ಲ. ಇವಾಗೆಲ್ಲ ಪ್ಯಾಕ್ ಮಾಡ್ತೀನಲ್ವಾ, ಆವಾಗಲೇ ಅದಕ್ಕೇ ನಾನು ನಾಳೆ ಪ್ಯಾಕ್ ಮಾಡ್ತೀನಿ. ನಾಳೆ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಪ್ಯಾಕಿಂಗ್ ಬ್ಲಾಗಲ್ಲಿ. ಆವಾಗ ಶೇರ್ ಮಾಡೋಣ ಅಂದ್ಕೊಂಡೆ, ಬೇಡ ಅಂಥೇಳಿ ಇವತ್ತೆಲ್ಲ ತೋರಿಸ್ತಾ ಇದ್ದೀನಿ ಅಂಥೇಳಿ ಎಲ್ಲ ಫುಲ್ಲು ನನಗಾಗಿದ್ದಷ್ಟು ಶೇರ್ ಮಾಡಿದ್ದೀನಿ. ಆಮೇಲೆ ಎಲ್ಲ ಜನ ಬಂದಮೇಲೆ ಅವ್ರು ಏನೇನು ಗಿಫ್ಟ್ಸ್ ಕೊಡ್ತಾರೆ ಅಂತೇಳಿನೂ ನಿಮ್ಮ ಜೊತೆ ಆವಾಗಲೂ ಶೇರ್ ಮಾಡ್ತೀನಿ, ನಾನು ಕೊಟ್ಟಿರೋದು ಅಂಥೇಳಿ. ಅವಳಿಗೆ ಗೊತ್ತಿಲ್ಲ, ಅವಳೇ ನನ್ನ ಬ್ಲಾಗ್ಸ್ ಏನೋ ನೋಡೋದಿಲ್ಲ ಅಲ್ವಾ, ಅವಳಿಗೆ ಗೊತ್ತಿಲ್ಲ. ಅವ್ರ ಅಪ್ಪ ಕೊಡಿಸಿರೋದೊಂದು ಗೊತ್ತು, ನಾನು ತಂದಿರೋದೆಲ್ಲ ಗೊತ್ತಿಲ್ಲ. ಇದೆಲ್ಲ ಎತ್ತಿ ಇಡಬೇಕು. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಸರಿನಾ? ನಾಳಿನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಮಗಳ ಬರ್ತಡೇ ಡ್ರೆಸ್ ಹೇಗಿದೆ, ನಾನು ಏನೇನು ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ, ನನ್ನ ಹತ್ರ ಆಗಿರೋದೆಲ್ಲ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇನ್ನೂ ಟ್ರೈ ಮಾಡ್ತಾನೇ ಇದ್ದೀನಿ. ಇನ್ನು ಬರ್ತಡೇ ಆಗಿಲ್ಲ, ಟ್ರೈ ಮಾಡ್ತಾ ಇದ್ದೀನಿ. ಬೇಗನೆ ನಿಮ್ಮ ಜೊತೆ ವ್ಲಾಗ್ಸ್ ಎಲ್ಲ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ಸ್ ಏನಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾನು ಅದೇ ಥರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ರಿಟರ್ನ್ ಗಿಫ್ಟ್ಸ್ ಕೊಡೋಕ್ಕೆ ಸ್ವಲ್ಪ ಪ್ಲ್ಯಾನ್ ಇದ್ದಿಲ್ಲ, ತುಂಬ ತಲೆನೋವು, ಏನು ಕೊಡಬೇಕು ಅಂತೇಳಿನೇ ಗೊತ್ತಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿ ಟೆನ್ಷನ್ ತೊಗೊಂಡ್ಬಿಡ್ತೀನಿ ನಾನು, ಏನು ಕೊಡಬೇಕು ಏನು ಕೊಡಬಾರ್ದು ಅಂಥೇಳಿ. ಲಾಸ್ಟ್ ಇಯರು ಎಲ್ಲರಿಗೂ ಜಾಮಿಟ್ರಿ ಬಾಕ್ಸ್ಗಳು ಕೊಟ್ಟಿದ್ದೆ, ಈ ಇಯರು ಈ ಥರ ಪೌಚು. ಇದೇ ಥರ ನನ್ನ ಮೈಂಡಲ್ಲಿ ಬರೋದು, ಮಕ್ಳಿಗೆ ಯೂಸ್ ಮಾಡೋದೆಲ್ಲ ಕೊಡಬೇಕು ಅಂಥೇಳಿ. ನನ್ನ ಹತ್ರ ಆಗಿರೋ ಶಕ್ತಿ ಮೀರಿ ಕೊಡೋಕ್ಕಾಗೋದಿಲ್ಲಲ್ವಾ, ನನ್ನ ಹತ್ರ ಎಷ್ಟು ಶಕ್ತಿ ಐತೆ ಅಷ್ಟೇ ಕೊಡಬೇಕಲ್ವಾ. ಅದಕ್ಕೇ ಇಷ್ಟೇ ಕೊಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆ ಇದ್ರ ಜೊತೆ ಒಂದು ಸ್ವಲ್ಪ ಸ್ನ್ಯಾಕ್ಸು, ಕೇಕು ಅದೆಲ್ಲ ಇರುತ್ತಲ್ವ, ಅಡ್ಜಸ್ಟ್ ಆಗುತ್ತೆ ಅಂದ್ಕೊಂಡು ಇದ್ದೀನಿ ನಾನು. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಾಳಿನ ವ್ಲಾಗ್ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಪೂರ್ತಿ ಬ್ಲಾಗ್ ನೋಡಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾಳಿನ ಬ್ಲಾಗ್ ಜೊತೆ ಸಿಗೋಣ. ಬಾಯ್.